ಮಾತಾ ಕಿ ಗೋ ಮಾತಾ ಕಿ ಭಾರತೀಯ ಕಿಸಾನ್ ಸಂಘಕ್ಕೆ ಇವತ್ತಿನ ದಿವಸ ನಾವೆಲ್ಲ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬಿಜಾಪುರ ಜಿಲ್ಲೆ ಒಟ್ಟಾರೆ ಸಮಸ್ಯೆ ಬೇಡಿಕೆ ಅದ. ಆ ಸಮಗ್ರ ಜಿಲ್ಲೆ ನೀರಾವರಿ ಆಗಬೇಕಾದ್ರೆ ಆಲ್ಮಟ್ಟಿ 524.256 ಮೀಟ್ರ್ ಎತ್ತರ ಆಗಬೇಕು. ಎರಡನೇದು ಚಟ್ಟಣ ಭಾಗಕ್ಕೆ ಏನು ರೇವಣ ಸಿದ್ದೇಶ್ವರ ನೀರಾವರಿ ಆಗ್ತಿತ್ತು. ಇಂಡಿ ಮತ್ತು ಚಟ್ಟಣದ 7,000 ಹೆಕ್ಟೇರ, ಇಂಡಿದು 21,000, 28,000 ಹೆಕ್ಟೇರ್ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದದ. ಈಗ ನೆಕ್ಸ್ಟ್ ಬಬಲೇಶ್ವರ ಮತಕ್ಷೇತ್ರದ 11,000 ಹೆಕ್ಟೇರ ನಮ್ಮ ವಿಜಾಪುರ ತಾಲೂಕು ಮತ್ತು ಚಡ್ಚಣ ತಾಲೂಕಿಂದು ಸುಮಾರು ಅದೊಂದು 12,000 ಹೆಕ್ಟೇರ್ ಆಗ್ತದೆ. ಆ ಇದ್ರೊಳಗೆ ತಾಲೂಕಿನೊಳಗೆ ಚಡ್ಚಣ ತಾಲೂಕಿನ ಇಂಚಗೇರಿ, ಕನಕನೇಳ, ಜಿಗಜೀವಣಗಿ, ಸಾತ್ಲಗಾವ, ದೇವರಿಂಬರ್ಗಿ, ಕೊಂಕಣಗಾವ, ಚಡ್ಚಣ, ಜೀರಂಕಲ್ಗಿ, ಲೋಣಿ ಕೆಲವೊಂದು ಭಾಗ, ಕಂಚನಾಳ ಇವೊಂದಿಷ್ಟು ಹಳ್ಳಿ ಬರ್ತಾವೆ. ಬಿಜಾಪುರ ತಾಲೂಕಿನ ಮಡಸನಾಳ, ಆಮೇಲೆ ಬಾಂಕಡ್ ದೊಡ್ಡಿ, ಕೋನಪ್ಪನ ದೊಡ್ಡಿ, ಹಿಂಗೆ ಅಲ್ಲೊಂದು 5-6 ಹಳ್ಳಿ ಬರ್ತಾವೆ. ಇವೆಲ್ಲನೂ DPR ಮಾಡಿ ಇದರ ಇನ್ಕ್ಲೂಡ್ ಮಾಡಿ ಇದೊಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ DK ಶಿವಕುಮಾರ್ ಅವರು ಕೊಟ್ಟಿದ್ದೆವು. ಜಿಲ್ಲಾಧಿಕಾರಿ ಮುಖಾಂತರ ಅವ್ರು ಕೊಡೋರ್ದೆವು. ಆ ಸ್ಥಾನಿಕ ಅವರು MLA ಅವರು ಕೂಡ ಇದನ್ನು ಕೊಟ್ಟಿದ್ದೆವು. ನಾವು ಆ MLA ಅವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೋ ಡಿಲೇ ಆಗ್ತದೆ. ಅದನ್ನು ಆಗಬೇಕು ಅಂತ ವಿಷಯ ನಾವು ಇಟ್ಕೊಂಡಿದ್ದೀವಿ. ಇನ್ನು ಅತಿವೃಷ್ಟಿ ಆಗಿ ಕೆಲವೊಂದು ಕಡೆ ಎಲ್ಲ ಬೆಳೆನೇ ಹಾಳಾಗ್ಯಾವ. ಜೈ ಶ್ರೀರಾಮ್ ಮತ್ತು ಕಲ್ ತಾನೇ ತಿಳ್ತಾರೆ. ಓಕೆ ಸರ್. ಭಾರತೀಯ ಕಿಸಾನ್ ಸಂಘದಿಂದ ಇವತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಮ್ಮ ಪ್ರಮುಖ ಬೇಡಿಕೆಗಳು ಏನೆಂದರೆ ಆಲ್ಮಟ್ಟಿ 524 ನೀರು ನಿಲ್ಲಿಸಬೇಕು ಮತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕು. ಏನು ಉತ್ತರ ಕರ್ನಾಟಕದ 5-6 ಜಿಲ್ಲೆಗಳು ಸತತ ಬರಗಾಲದಿಂದ ಏನು ತುತ್ತಾಗ್ತಾವೆ ಮತ್ತು ಎಲ್ಲ ಶಾಸಕರು ಸಚಿವರು ಇರ್ಬೋದು, ಅವರೆಲ್ಲರೂ ಈ ಬೇಸಿಗೆ ಬರೋಣ ನನಗೆ ನೀರು ಬೇಕು ನಿನಗೆ ನೀರು ಬೇಕಂತೇಳಿ ಬೇಸಿಗೆಗಳು ನೆನಪಾಗ್ತೈತಿ ಆಲ್ಮಟ್ಟಿ. ಆದರೆ ಮಳೆಗಾಲದಾಗ ಆಗೋದಿಲ್ಲ. ಅದಕ್ಕೆ ಎಲ್ಲ ಒಂದು ಈ ಕರ್ನಾಟಕ ಸರ್ಕಾರ ಏನೈತಿ ತುರ್ತಾಗಿ ಆಲ್ಮಟ್ಟಿ 524 ನೀರನ್ನು ನಿಲ್ಲಿಸುವಂತೆ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಮತ್ತು ಈ ಅತಿವೃಷ್ಟಿ ಈ ವರ್ಷ ಅತಿವೃಷ್ಟಿ ಆಗಿರೋದ್ರಿಂದ ಎಲ್ಲ ಬೆಳೆಗಳು ಹಾನಿಯಾಗಿದ್ದಾವೆ. ಅವರಿಗೆ ಹಾನಿಯಾದ ಎಲ್ಲರಿಗೂ ವಿಮೆಯನ್ನು ಸರಿಯಾಗಿ ಮುಟ್ಟುವ ರೀತಿಯಲ್ಲಿ ಸರ್ಕಾರ ಕಾರ್ಯವನ್ನು ಹಮ್ಮಿಕೊಳ್ಬೇಕು. ಅದರಲ್ಲಿ ಬಿಜಾಪುರ ಜಿಲ್ಲೆ, ಬಿಜಾಪುರ ಇರ್ಬೋದು, ಉತ್ತರ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಹಾರ್ಟಿಕಲ್ಚರ್ ಕ್ರಾಪ್ಸ್, ಅಗ್ರಿಕಲ್ಚರ್ ಕ್ರಾಪ್ಸ್ನು ಎಲ್ಲ ಹಾಳಾಗಿದ್ದಾವೆ. ಹಾರ್ಟಿಕಲ್ಚರ್ ಕ್ರಾಪ್ನು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಭಾಳ ಇರುತ್ತೆ, ಅದರಲ್ಲಿ ಭಾಳ ಹಾಳಾಗ್ತೈತಿ. ಅದಕ್ಕೆ ಈ ವಿಜ್ಞಾನಿಗಳನ್ನು ಕಳಿಸ್ಬೇಕು. ಏನು ಫೀಲ್ಡ್ನಾಗ ಇವತ್ತಿನ ಸಿಚುವೇಶನ್ ಏನಿದೆ ಅದನ್ನೂ ನೋಡಬೇಕು. ಏನು ಮಾಡಬೇಕು ಅನ್ನೋದು ರೈತರಿಗೆ ಮಾರ್ಗದರ್ಶನ ಮಾಡಬೇಕು. ಈ ಬಿಜಾಪುರದಲ್ಲಿ ಪ್ರಮುಖ ಬೆಳೆಗಳಾದ ದ್ರಾಕ್ಷಿ ಇರ್ಬೋದು, ಲಿಂಬೆ ಇರ್ಬೋದು, ದಾಳಂಬರಿ ಇರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಕಾಫಿ ಇರ್ಬೋದು, ಎಲ್ಲ ಬೆಳೆಗಳು ಹಾನಿ ತುತ್ತಾಗ್ತಾ ಇದ್ದಾವೆ. ಸರ್ಕಾರ ಏನು ಮಾಡಬೇಕು ರೈತರು ಈ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳನ್ನು ಫೀಲ್ಡಿಗೆ ಕಳಿಸ್ಬೇಕು. ಅಲ್ಲೇ ಅವರು ವಿಜ್ಞಾನಿಗಳ ಅವ್ರ ಚೇಂಬರ್ದಾಗ ಕೂತು ಅಲ್ಲೇ ಕುಂದಿರಬಾರ್ದು. ಈಗ ಭಾರತ ಸರ್ಕಾರದ ಸಾಕಷ್ಟು ಫೀಲ್ಡಿಗೆ ಹೋಗಬೇಕಂತೇಳಿ ಕಿಸಿಂದ ಮಂತ್ರಿಗಳು ಇನಿಷಿಯೇಷನ್ ತೊಗೊಂಡಿದ್ದಾರೆ. ಅದರ ತಕ್ಕಂತೆಯೇ ಕರ್ನಾಟಕ ಸರ್ಕಾರ ಎಲ್ಲ ವಿಜ್ಞಾನಿಗಳನ್ನು, ತಂಡಗಳನ್ನು, ಡಿಪಾರ್ಟ್ಮೆಂಟ್ದವ್ರನ್ನ ಕಳಿಸ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಡೋನಿ ನದಿಯ ಹೂಳು ಎತ್ತುವುದು ಇದನ್ನು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರ ಹೆಸರು ಹೇಳಿ ಆರಿಸಿ ಬರ್ತಾರೆ ಎಲ್ಲರೂ. ಆದರೆ ಯಾವ ಕೆಲಸನೂ ಆಗ್ತಾ ಇಲ್ಲ. ಒಂದು 4-5 ಜನ MLAಗಳು ಈ ಒಂದು ಡೋನಿ ನದಿಗೆ ಸಂಬಂಧಪಟ್ಟವರಿದ್ದಾರೆ. ಅವರು ಎಲ್ಲರೂ ಭಾರತ ಸರ್ಕಾರ ಏನು ಭಾಳ ಇಲ್ಲ, ಪ್ರಾಜೆಕ್ಟ್ ಈಗಾಗಲೇ ರೆಡಿ ಮಾಡಿದೆ ಹಿಂದಿನ ಸರ್ಕಾರ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದ್ರೆ 2.5 ಲಕ್ಷ ಹೆಕ್ಟೇರ್ ಭೂಮಿ ಇದನ್ನು ಹಾಳಾಗಿ ಹೋಗ್ತಾ ಇದೆ. ಇನ್ನೂ ಹಿಂಗೆ ಬಿಟ್ಟರೆ ಇನ್ನೂ ಜಾಸ್ತಿ ಈ ಭೂಮಿ ಹಾಳಾಗಿ ಹೋಗ್ತೈತೆ ಅಂತೇಳಿ ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಈಗ ತುರ್ತಾಗಿ ದ್ರಾಕ್ಷಿ ಬೆಳೆಯ
ಏನು ಒಂದು ಅಫ್ಘಾನಿಸ್ತಾನದಿಂದ ಕಳಪೆ ಮಟ್ಟದ ದ್ರಾಕ್ಷಿ ವನ ದ್ರಾಕ್ಷಿ ಇವತ್ತು ಭಾರತ ದೇಶಕ್ಕೆ ನೇಪಾಳ ಮೂಲಕ ಬರ್ತಾ ಇದೆ. ಅದನ್ನು ಕೇಂದ್ರ ಸರ್ಕಾರದವರು ತಡೆ ಹಿಡಬೇಕು. ಈಗಾಗಲೇ ಭಾರತೀಯ ಕಿಸಾನ್ ಸಂಘದಿಂದ ನಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಈ ಕಂಟೈನರ್ಗಳು ಏನು ಬರ್ತಾ ಇದೆ ಅವತ್ತನ್ನು ಸ್ಟಾಪ್ ಮಾಡಬೇಕಂತೇಳಿ ಅವರು ಒಂದು 20 ಕಂಟೈನರ್ ಹೋಲ್ಡ್ ಮಾಡಿದ್ದಾರೆ. ಆದ್ರೂ ಸರ್ಕಾರ ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಆ ಕಳಪೆ ಮಟ್ಟದ ವನ ದ್ರಾಕ್ಷಿಯನ್ನು ಭಾರತ ದೇಶದಲ್ಲಿ ಬರದೇ ಹಾಗೆ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರು. ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು. ಈಗಾಗಲೇ 2-3 ನಿಮಿಷದ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಜಯಪುರ ಜಿಲ್ಲೆಯ ಸಮಗ್ರ ನೀರಾವರಿ ಯೋಜನೆ ಹಾಗೂ ಬೆಳೆ ಪರಿಹಾರದ ಒಂದು ತಕ್ಷಣವೇ ಸರ್ಕಾರಕ್ಕೆ ಬರೆದು ಆ ರೈತರಿಗೆ ನೈಜವಾಗಿ ಬೆಳೆ ಪರಿಹಾರ ಸಿಗಬೇಕು. ಎಲ್ಲೆಲ್ಲಿ ಅದಾವೆ ಆ ವಿಚಾರಗಳನ್ನು ಬಹಳ ನೆನೆಗುದಿ ಬಿದ್ದಂಥ ಡೋಣಿ ನದಿ 524ರದ ಒಂದು ಎತ್ತರಿಸುವುದು, ಇವೆಲ್ಲ 524 ಇಡೀ ವಿಜಯಪುರ ಜಿಲ್ಲೆನೇ ಸಮಗ್ರ ನೀರಾವರಿ ಆಗ್ತಿದೆ ಅನ್ನುವಂಥದ್ದನ್ನು ಎಲ್ಲ ರೈತರು ಒಕ್ಕೂರಲಿಂದ ವಿನಂತಿಯನ್ನು ಕೊಟ್ಟಿದ್ದೇವೆ. ಅವ್ರ ಸರ್ಕಾರಕ್ಕೆ ಕಳಿಸ್ಲಿಕ್ಕೂ ಕೂಡ ಅವ್ರು ಒಳ್ಳೆಯ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಹೀಗಾಗಿ ಈ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಾವೆಲ್ಲ ಭಾರತೀಯ ಕಿಸಾನ್ ಸಂಘದವರು ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಭಾಗವಹಿಸಿ ನಮ್ಮ ಒಂದು ಬೇಡಿಕೆಗಳನ್ನು, ಜಿಲ್ಲೆಯ ಎಲ್ಲ ರೈತರ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಒಳ್ಳೆಯ ಸಂತೋಷ ನಾವು ಭಾಗವಹಿಸಿ, ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಒಳ್ಳೆಯ ರೀತಿಯ ಹೃದಯ ಮನಸ್ಸಿನಿಂದ ಬಿಚ್ಚಿ ನಿಮ್ಮ ಕಾರ್ಯಗಳನ್ನು ಅಥವಾ ನಿಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸಿ ಈಗಾಗಲೇ ಏನು ಯೋಜನೆಗಳು ಕಾರ್ಯರೂಪಕ್ಕೆ ಅದಾವೆ ಅವು ಜಾರಿ ಮಾಡಿ ಅವು ಪೂರ್ಣಗೊಳ್ಳುವ ಹಾಗೆಯೇ ಮಾಡ್ತೀನಿ ಅನ್ನುವಂಥದ್ದು ಆಶ್ವಾಸ ಕೊಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ನಮ್ಮೆಲ್ಲ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ರೈತರ ಬಳಗ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ನಾನು ರವೀಂದ್ರನಾಥ್ ಮೇಡೆಗಾರ್, ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ. ಭೀಮಾಶಂಕರ್ ಯಶವಂತ ನಿಕ್ಕಮ್ ಅಂತ ಹೇಳಿ ಇವತ್ತು ಭಾರತೀಯ ಕಿಸಾನ್ ಸಂಘದ ಒಂದು ಹೋರಾಟದ ಒಂದು ಇದರಲ್ಲಿ ನಾವಿದ್ದೀವಿ. ಈ ಒಂದು ಪ್ರತಿಯೊಂದು ದೇವರನಿಂಬರಿಗೆಯಿಂದ ಹಿಡ್ಕೊಂಡು ದೇವರನಿಂಬರಿಗೆ, ಜೀರಂಕ್ಲಿಗಿ, ಜಿಗಜೇವಣಿ, ಆಮೇಲೆ ಕೊಂಕಣಗಾವ ಈ ಒಂದು ಹಳ್ಳಿಗಳಿಗೆ ನೀರು ನಿರಂತರವಾಗಿ ನಮ್ಮಲ್ಲಿ ಬೇಕು. ಬೇಸಿಗೆಯಲ್ಲಿ ರೈತರ ಸಾಕಷ್ಟು ಕಷ್ಟದ. ಈ ಕಷ್ಟಗಳನ್ನು ನಾವು ಎಲ್ಲ ರೈತರನ್ನ ಒಗ್ಗೂಡಿಸಿ ಅದನ್ನು DC ಆಫೀಸ್ಗೆ, DC ಸರ್ಗೆ ಮನವಿಯನ್ನು ತಂದುಕೊಂಡು ಇವತ್ತು ನಾವು ಒಪ್ಪಿಸಿದ್ದಾಗಿದೆ. ದಯವಿಟ್ಟು ಇದು DC ಸಾಹೇಬರು ಕೂಡ ಅವ್ರ ಮುಂದೆ ಅವ್ರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಮಗೆ ಮನಗಂಡು ಎಲ್ಲ ರೈತರಿಗೆ ಸಾಂತ್ವನ ಹೇಳಿದರು. ಖುಷಿಯಾಗಿ ನಗನಗ್ತಾ ಅವ್ರು ಎಲ್ಲ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಈ ವಿಷಯಗಳನ್ನು DC ಸಾಹೇಬರು ಎಲ್ಲ ರೈತರ ಪರವಾಗಿ ನಾನು ಕ್ಷಮೆಯಿಂದ ಯಾಚನೆ ಮಾಡ್ಕೊಳ್ತೀನಿ. ಇದನ್ನು ದಯವಿಟ್ಟು ಅವ್ರು ಮಾಡಬೇಕು ಅಂಥೇಳಿ ನಾನು ವಿನಂತಿ. ನಮ್ಮ ಹೆಸರು ಭೀಮಾಶಂಕರ್ ಯಶವಂತ ನಿಕ್ಕಮ್. ಇವತ್ತು ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ರೈತರಲ್ಲಿ ಆಗಿರ್ತಕ್ಕಂತಹ ತೋಟಗಾರಿಕೆ ಹಾಗೂ ಕೃಷಿ ಬೆಳೆಗಳ ಹಾನಿ ಜೊತೆಗೆ ನೀರಾವರಿ ವಂಚಿತ ಪ್ರದೇಶಗಳ ಕುರಿತು ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಇಡೀ ರೈತ ಸಮೂಹ ಏನಪ್ಪ ಜಿಲ್ಲಾದ್ಯಂತ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ರೈತರು ಮನವಿ ಜಿಲ್ಲಾಧಿಕಾರಿಗಳಿಗೆ ಮಾಡಿಕೊಳ್ಳುವ ಉದ್ದೇಶ ಏನಪ್ಪ ಅಂತಂದ್ರೆ ಬೆಳೆಗಳ ರೈತರ ಹಾನಿಯಾಗಿರ್ತಕ್ಕಂಥ ಅತಿವೃಷ್ಟಿಯಾಗಿ ಕೆಲವೊಂದು ಡೋಣಿ ನದಿಗಳ ಹತ್ತಿರ ಇರ್ತಕ್ಕಂಥ ರೈತರಿಗೆ ಏನಪ್ಪ ಅಂತಂದ್ರೆ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಗ್ಯದ. ಕೂಡಲೇ ಏನಪ್ಪ ಅಂತಂದ್ರೆ ಬೆಳೆ ಹಾನಿ ಇಲ್ಲಿವರೆಗೆ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ನಾಟಕೀಯವಾಗಿ ಮಾಡಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಏನಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ರೈತರ ಹಿಡಿಶಾಪ ಅದು ಮೊದಲಿಂದನೂ. ಈ ಸರಿ ಆದ್ರೂ ಏನಾದರೂ ಮೊದಲಿನ ಥರ ಆಗಬಾರ್ದು. ಈ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಿಂದ ರೈತರಿಗೆ ಏನಾದರೂ ನ್ಯಾಯ ಸಿಗಬೇಕು ಅಂಥೇಳಿ ಇವತ್ತಿನ ಮನವಿ ರೈತರೆಲ್ಲರೂ ಕೂಡಿ ಕೊಟ್ಟಿದ್ದಾರೆ. ಯಾವ ರೀತಿ ಅಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಎಲ್ಲೋ ಬೆಳೆ ಹಾನಿಯಾಗಿರ್ತದೆ, ಯಾವುದೋ ಹೊಲದಾಗ ನಿಂತು ಎಲ್ಲೋ ಫೋಟೋ ತೊಗೊಂಡು ರೈತರು ಇರೋಂಗಿಲ್ಲ ಅಂತಲ್ಲಿ ಹೋಗಿ ಬೆಳೆ ಹಾನಿ ನಾವು ಸರ್ವೆ ಮಾಡಿವನ ಅಂಥದ್ದು ಆಗಬಾರ್ದು. ಯಾರು ಪ್ರತ್ಯಕ್ಷವಾಗಿ ಯಾರು ರೈತರಿಗೆ ಹಾನಿಯಾಗ್ಯದ ಅದೇ ಹೊಲದಲ್ಲಿ ಹೋಗಿ ಫೋಟೋ ತೊಗೊಂಡು ಬೆಳೆ ಹಾನಿ ಪರಿಹಾರ ಯಾರಿಗೆ ಸಲ್ಲಿಸಬೇಕಾಗ್ಯದ ಅವ್ರಿಗೆ ಸಲ್ಲಬೇಕು ಅಂಥೇಳಿ ಈ ಮುಖಾಂತರ ರೈತ ಹೋರಾಟರು ಇವತ್ತು ಎಲ್ಲರೂ ಕೂಡಿ ರೈತ ಸಂಘದಿಂದ ಏನಪ್ಪ ಅಂತಂದ್ರೆ ಕೊಟ್ಟಿದ್ದದ. ಜೊತೆಗೆ ನೀರಾವರಿ ವಂಚಿತ ಪ್ರದೇಶ ಅಂಥೇಳಿ ನಮ್ಮ ಇಡೀ ಏನಪ್ಪ ಅಂತಂದ್ರೆ ವಿಜಯಪುರ ತಾಲೂಕಿನ ಮಡಸ್ನಾಳ್, ಕನ್ನೂರು, ದರ್ಗಾ, ಬ್ಯಾಕೋಡದೊಡ್ಡಿ, ಮೋನಪ್ಪನವಸ್ತಿ ಅಂತೇಳಿ ಯಾವಾಗಲೂ ಏನಪ್ಪ ಅಂತಂದ್ರೆ ನೀರಾವರಿ ವಂಚಿತ ಪ್ರದೇಶ. ಎಲ್ಲ ಕಾಲುವೆಗಳು ಹಾಯ್ದು ಹೋಗೋದು ಅದೇ ಭಾಗದಾಗೆ. ಆದ್ರೆ ರೈತರಿಗೆ ನೀರೇ ಇಲ್ಲ ಕುಡಿಲಿಕ್ಕೆ.
ಕುಡಿಲಿಕ್ಕೆ ನೀರಿಲ್ಲ. ಮುಂದೆ ಸಮಗ್ರ ನೀರಾವರಿ 2ನೇ ಫೇಸ 3ನೇ ಫೇಸ್ ಅಂತೇಳಿ ತಿಳಗುಂದಿ ಎಕ್ವೆಡಕ್ಟ್ ಮುಗಿದು ಹೋಯ್ತು. ಈಗ ರೇವಣ ಸಿದ್ದೇಶ್ವರ ಚಾಲು ಆಗ್ಯದ, ಅದನ್ನು ಪೈಪ್ಲೈನ್ ಮುಖಾಂತರ ಹೊಂಟದ. ಆದ್ರೆ ಆ ಭಾಗಕ್ಕೆ ಎಲ್ಲಿ ಕುಡಿಲಿಕ್ಕೆ ನೀರು ಕೊಟ್ಟಿಲ್ಲ. ಅದಕ್ಕೆ ವಿಷಾದನೀಯ ಸಂಗತಿ ಏನಪ್ಪ ಅಂದ್ರೆ ಕಳೆದ 10 ಹೋರಾಟಗಳಾದವು, ಮನವಿ ಆದರೂ ಸಹಿತ ಸದನದಲ್ಲಿ ಮೊನ್ನೆ ಮಾತಾಡಿರ್ತಕ್ಕಂಥ ಶಾಸಕರು ಹೊರತುಪಡಿಸಿ ಆ ಕಾರ್ಯರೂಪಕ್ಕೆ ಇನ್ನೂ ಬಂದಿಲ್ಲ. ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗೆ ನಾವು ಏನಪ್ಪ ರೈತ ಸಂಘದಿಂದ ಒತ್ತಾಯ ಏನು ಮಾಡ್ತೀವಪ್ಪ ಅಂದ್ರೆ ಕೂಡಲೇ ಅದರೊಳಗೆ ಬಿಟ್ಟಿರ್ತಕ್ಕಂಥ ಎಲ್ಲ ಒಂದು 10-15 ಹಳ್ಳಿಗಳನ್ನು ಅದರೊಳಗೆ ಈ ರೇವಣಸಿದ್ದೇಶ್ವರ ಏತ ನೀರಾವರಿಗಳು ಸೇರಿಸಿ ನೀರಾವರಿ ವಂಚಿತ ಪ್ರದೇಶಗಳು ನೀರು ಕೊಡಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಸತೀಶ್ ಅಶೋಕ್ ಪಾಟೀಲ್. ಮೆಕ್ಕೆಜೋಳದು ವಿಮೆ ತುಂಬ್ಕೋತಾರೆ, ಅದು ಸರಿಯಾದ ಆಫೀಸ್ ಎಲ್ಲೈತಿ, ಏನೈತಿ, ಹುಡುಕಾಡಿದ್ರೆ ಸಿಗೋದಿಲ್ಲ. ಅದ್ರ ಬಗ್ಗೆ ಕ್ರಮ ತಗೋಬೇಕಂತ ಹೇಳ್ತೀನಿ. ಅದ್ರ ಬಗ್ಗೆ ಯಾವುದೇ ಥರದ ವಿಮೆ ಬಂದಿರೋದಿಲ್ಲ. ವಿಮಾ ಫಂಡ್ ಬಂದಿರೋಂಗಿಲ್ಲ. ವಿಮಾ ಮಾತ್ರ ದುಡ್ಡು ಮಾತ್ರ ಕಟ್ಟಿಸ್ಕೋತಾರೆ. ಅದ್ರದ್ದು ದುಡ್ಡು ಎಲ್ಲಿ ಹೋಯ್ತು, ಎಲ್ಲಿ ಯಾವಾಗ ಬರ್ತದೆ, ಆಫೀಸ್ ಎಲ್ಲೈತಿ, ಇನ್ಶೂರೆನ್ಸ್ ಆಫೀಸ್ ಯಾವುದು, ಅದಕ್ಕೆ ಕೇಳಕತ್ತಾಣ. ಒಂದಕ್ಕೊಂದು ಯಾರು ಹಚ್ಕೊಳಂಗಿಲ್ಲ. ಈಗ ವಿಮಾ ನೀವು ಕಟ್ಟೋ ಟೈಮ್ನಾಗ ಆಫೀಸ್ ಅದ್ರ ನೋಡಿ ಸಂಪರ್ಕ ತುಂಬಿಸ್ಕೋತಾರೆ, ಆಮೇಲೆ ಆನ್ಲೈನ್ನಾಗ ತುಂಬಿಸ್ಕೋತಾರೆ. ಆಮೇಲೆ ಅದು ಏನಾಗಿದೆ ಮುಂದಿನ ಕಾರ್ಯಕ್ರಮನೇ ಇಲ್ಲ ಅದ್ರದ್ದು. ಇದು ಒಟ್ಟು ಅವ್ರು ಕೇಳು ಇವ್ರು ಕೇಳು ಅವ್ರು ಕೇಳೋಂಗೆ ಹೋಗಿಬಿಡ್ತು ಒಂದ್ಸಲ. ಆದರೆ ವಿಮಾ ಪರಿಹಾರ ನಿಮಗೆ ಸರಿಯಾಗಿ ಸಿಕ್ಕಿಲ್ಲ. ಪರಿಹಾರ ಸಿಕ್ಕಿಲ್ಲ, ಸಿಗೋದಿಲ್ಲ. ಆದರೆ ಇದಕ್ಕೆ ಮುಂಚೆ ಜಿಲ್ಲಾಧಿಕಾರಿಗೆಲ್ಲ ಮನವಿ ಕೊಟ್ಟಾಯ್ತು, ಹೇಳಾಯ್ತು. ಆಫೀಸ್ ಸರಿ ಸಂಪರ್ಕ ಕೇಂದ್ರಕ್ಕೆ ಹೋದೆವು. ಅಲ್ಲಿ ಹಾರ್ಟಿಕಲ್ಚರ್ ಹೋಗಂದ್ರು, ಹಾರ್ಟಿಕಲ್ಚರ್ ನಮಗೂ ಸಂಬಂಧ ಬೆಳಗಂದ್ರು. ಅಗ್ರಿಕಲ್ಚರ್ ಆಫೀಸ್ ಹೋಗೋಣ, ಅಲ್ಲಿ ಅದು ಇಲ್ಲದ ಹೋಗಂದ್ರು. ಅಲ್ಲಿಂದ ಯಾವುದೋ ಇದರಿಂದ ಇದು ಆಗಿಲ್ಲ. ಹೆಸರು ಸದಾನಂದ ಅಣ್ಣಪ್ಪನವ್ರು ಅಂತ. ಇವತ್ತು ಭಾರತೀಯ ಕಿಸಾನ್ ಸಂಘ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿವಿಧ ರೈತರ ಸಮಸ್ಯೆ ಇಟ್ಕೊಂಡು ನಾವು ಮನವಿ ಪತ್ರ ಕೊಟ್ಟಿವಿ. ಮುಂದಿನ ತಯಾರಿ ಒಳಗೆ ಏನೇನು ವಿಷಯವಂದ್ರೆ ಆಲ್ಮಟ್ಟಿ 524 ಎತ್ತರ ಆಗಬೇಕು, ಇಡೀ ಸಮಗ್ರ ಬಿಜಾಪುರ ಜಿಲ್ಲಾ ನೀರಾವರಿ ಆಗಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿ ಫಸ್ಟ್ ಫೇಸ್ನಾಗ ಮುಗಿದದ. ಸೆಕೆಂಡ್ ಫೇಸ್ದು ಫಸ್ಟ್ ಪೇಜಿಗೆ ರೊಕ್ಕ ಇಡಬೇಕು. ಸೆಕೆಂಡ್ ಫೇಸ್ DPR ರೆಡಿ ಮಾಡಿ ಕೆಲವೊಂದು ಬಿಜಾಪುರದ ತಾಲೂಕಿನ ಹಳ್ಳಿಗಳು ಮಡಸನಾಳ, ಬಾಂಕೋಡಿ ದೊಡ್ಡಿ ಇಂಥ ಅನೇಕ ಮೋನಾಪನ ದೊಡ್ಡಿ ಎಲ್ಲ ಉಳಿದಾವ, ಅವೆಲ್ಲ ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಚಡ್ಚಣ ಹಳ್ಳತನ ನೀರು ಹೋಗಬೇಕು. ಇದು ಸಮಗ್ರ ನೀರಾವರಿ ನಾವು ಬಿಟ್ಟಿವಿ. ಬಬಲೇಶ್ವರ ಏರಿಯಾದೊಳಗೆ ಏನು ನಮ್ಮದು ಡೋಣಿ ಅನಾಹುತ ಮಾಡ್ತಾರೆ, ಡೋಣಿ ಜತ್ ಹಿಡ್ಕೊಂಡು ಇದ್ರ ತನಕ ತಾಳಿಕೋಟಿ ತನಕ ಪೂರ್ತಿ ಕ್ಲಿಯರ್ ಮಾಡ್ಬೇಕು. ಅದನ್ನು ಅರ್ಧ ನಡುವು ಮಾಡಿದ್ರೆ ಏನು ಕೆಲಸ ಉಪಯೋಗ ಕೊಡೋಂಗಿಲ್ಲ, ಅದು ಕೆಲಸ ಆಗೋಲ್ಲ. ಅದನ್ನು ಯುದ್ಧೋಪಾದಿಗಳ ಕೆಲಸ ಮಾಡಬೇಕು. ಸೆಂಟ್ರಲ್ಲರೇ ಮಾಡಲಿ, ಸ್ಟೇಟರೇ ಮಾಡಲಿ, ಇಲಾಖೆ 50-50 ಅವ್ರ ಅರ್ಧ ಕೂಡ ಮಾಡಲಿ ಅನ್ನೋದು ಒತ್ತಾಯ ಅದ. ಆಮೇಲೆ ಆಲ್ಮಟ್ಟಿ 524 ಆಯಿತು. ಈಗ ತುರ್ತು ಏನಪ್ಪ ಅಂದರೆ ಎಲ್ಲರೂ ಬೆಳೆ ಹಾನಿಗೆ, ಆ ಬೆಳೆ ಹಾನಿಗೆ ಯೋಗ್ಯ ಪರಿಹಾರ ಕೊಡಬೇಕು. ಸುಮ್ಮನೆ ನಾವು ಸ್ಯಾಂಪಲ್ಗೆ ಒಂದಿಟ್ಟು 100 ಅರ್ಜಿ ಕೊಟ್ಟಿವಿ DC ಅವರಿಗೆ, ವಿತ್ ಫೋಟೋ ರೆಕಾರ್ಡ್ ಎಲ್ಲ ಕೊಟ್ಟಿವಿ. ಅವ್ನ ಪರಿಶೀಲನೆ ಮಾಡಬೇಕು. ಇದೇ ರೀತಿ ಯಾರ್ಯಾರು ಉಳಿದಾವೋ ಅವರೆಲ್ಲ ಸರ್ವೆ ಮಾಡಿಸಿ ಸರಿಯಾಗಿ ಎಲ್ಲ ಪ್ರತಿಯೊಬ್ಬ ಗ್ರಾಮಕ್ಕೆ ಪ್ರತಿಯೊಬ್ಬ ರೈತರಿಗೆ ಕನಿಷ್ಠ 20-30 ಸಾವಿರ ಕೊಡಬೇಕು. 2,000, 3,000, 4,000 ಕಾಲ ಭಿಕಾರಿ ಕೊಟ್ಟಂಗೆ ಕೊಡಬಾರ್ದು ಅನ್ನೋದು ಉದ್ದೇಶ ಇಟ್ಟು DC ಅವ್ರಿಗೆ ಹೇಳಿವು. DC ಅವರು ಸ್ಪಂದನೆ ಮಾಡಿ ಸರ್ಕಾರಕ್ಕೆ ಬರ್ತೀವಿ ಅಂದಾರೆ. ಮಾಡಲಿ, ನಾವು ಎಲ್ಲ ತಯಾರು ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಜನರು ತಯಾರು ಮಾಡ್ತೀವಿ. ಮುಂದಿನ ತಿಂಗಳಾದ ನಮ್ಮಲ್ಲಿ ಕ್ಯಾಬಿನೆಟ್ ಆಗೋದದ. ಆ ಕ್ಯಾಬಿನೆಟ್ ಒಳಗೆ ಏನ್ರಿ ಇವೆಲ್ಲ ಸಮಗ್ರ ನೀರಾವರಿದು ಪರಿಹಾರ ಯೋಗ್ಯ ಆಯಿತು, ಟೀಕ್ ಅದ. ಆಗಿಲ್ಲಪ್ಪ ಅಂದ್ರೆ ನಾವಿಲ್ಲಿ ಟೆಂಟ್ ಹೊಡ್ಲಿಕ್ಕೆ ರೆಡಿ ಇದ್ದೇವೆ. ಅದಕ್ಕೆ ಮುನ್ಸೂಚನೆಯಾಗಿ ಇವತ್ತು ನಾವು ಮನವಿ ಕೊಟ್ಟಿವಿ. ಹೆಸರು ಭಾರತೀಯ ಕಿಸಾನ್ ಸಂಘದ ಸ್ಟೇಟ್ ಕಮಿಟಿ ಮೆಂಬರ್ ಗುರುನಾಥ್ ಶಂಕರ್ ಬಗಲಿ. ಪರಿಹಾರ ಆಗ್ಯದ. ಅದರಂತೆ ಈಗೇನು ವಿಮೆ ತುಂಬ್ಯಾರಲ್ಲ, ವಿಮಾ ತುಂಬದವ್ರಿಗೆ ಸರಿಯಾಗಿ ಸರ್ವೆ ಆಗ್ಬೇಕಂತ. ಏನಾಗ್ತಾವಂದ್ರೆ ಕೆಲವೊಮ್ಮೆ ವಿಮಾ ಕಂಪನಿ ಮತ್ತು ಪಂಚಾಯತಿಯವ್ರು ಕೂಡಿಕೊಂಡು ಕೆಲವು ಪಂಚಾಯತಿನೇ ಬಿಟ್ಟು ಬಿಡ್ತಾರೆ. ಆ ಪೂರ್ಣ ಸರ್ವೆ ಎಲ್ಲ ಪಂಚಾಯತಿ ಮಾಡಲಿ, ಅದರೊಳಗೆ ಪರ್ಸೆಂಟೇಜ್ ಇರ್ತದೆ. ಯಾವ್ಯಾವ ಪಂಚಾಯತಿ ಒಳಗೆ ಏನು ಪರ್ಸೆಂಟೇಜ್ ಆಗ್ಯದ ಅದರ ಪ್ರಕಾರ ವಿಮೆಯನ್ನು ಯಾರಿಗೆ ತಾರತಮ್ಯ ಮಾಡಲಾರ್ದೆ ಸಂಪೂರ್ಣ ರಾಜ್ಯ ಸರ್ಕಾರ ಕೊಡಬೇಕು. ಮತ್ತು ಈ ರಾಜ್ಯ ಸರ್ಕಾರ ಏನು ಇದು ಮಾಡೋ ಘೋಷಣೆ, ಯಾವುದೇ ಪರಿಸ್ಥಿತಿಯೊಳಗೆ ಕೃಷ್ಣಾ ಕೊಳ್ಳದ ಯೋಜನೆ ಮುಗಿಸ್ತೇವೆ ಅಂತೇಳಿ ಚುನಾವಣಾ ಪ್ರಣಾಳಿಕೆ ಒಳಗೆ ಬಂದೈತಿ. ಮತ್ತು 2 ವರ್ಷ ಆದರೂ ಸಹಿತ ಅದರ ಬಗ್ಗೆ ಏನೂ ಕ್ಯಾರಿ ಅಲ್ಲಾಕತ್ತಿಲ್ಲ. ಯಾವುದೇ ಪರಿಸ್ಥಿತಿಯೊಳಗೆ ಕೃಷ್ಣಾ ಕೊಳ್ಳದ 3ನೇ ಹಂತದ ಯೋಜನೆಗಳು ಯಾವುವು ಉಳಿಬಾರ್ದು. ಈ ಬಿಜಾಪುರ ಜಿಲ್ಲೆಯ ರೈತರ ಜಮೀನಿಗೆ ನೀರು ಹರಿಸುವಂಥ ಕೆಲಸ ಮಾಡಬೇಕು. ಇಲ್ಲಿ ಹೋದ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ನನ್ನ ಹೆಸರು ಮಲ್ಲಗೌಡ ಮಾದೇಗೌಡ ಪಾಟೀಲ, ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತದ ಉಪಾಧ್ಯಕ್ಷ. ಕಟ್ಟೆ ತಾಲೂಕು ಕರ್ನಾಟಕ ರಾಜ್ಯ ಪ್ರದೇಶ ತಾಲೂಕಿಗೆ
ಯಾವುದೋ ನಮ್ಮ ಶಿಕ್ಷಣಕ್ಕೆ ಯಾವುದೂ ಕೃಷ್ಣಾ ನದಿ ಆಗಲಿ ಕೃಷ್ಣಾ ನದಿ ನೀರೇ ಹೋಗುತ್ತೆ ಕೆನಲ್ ಮುಖಾಂತರ ಇಲ್ಲ ಇಲ್ಲ ಯೋಜನೆ ಯಾವುದು ನಮಗೆ ಇದನ್ನ ರೈತರಿಗೆಲ್ಲ ಬೆಳೆ ಹಾನಿಗೆ ಅನುಕೂಲ ಮಾಡಿ ತೊಗರಿ ಬೆಳೆ ದಸರಾ ಹತ್ತಿ ಇವೆಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಸರ್. ದಯವಿಟ್ಟು ನಮ್ಮ ಚರ್ಚಾ ರೇವಣ ಸಿದ್ದೇಶ್ವರ ಈಗ ಸ್ಥಗಿತ ಆಗಿದೆ ಸರ್. ಸ್ವಲ್ಪ ಕಂಟಿನ್ಯೂ ಬಿಜಾಪುರ ತಾಲೂಕು ಅಧ್ಯಕ್ಷರು ಕೋಶಾಧ್ಯಕ್ಷರು ಎಷ್ಟು ಹಾಗೂ ನದಿಗಳಿಂದ ದೋಣಿಯಿಂದ ನೆರೆಬಂದು ಕೂಡ ಬೆಳೆ ಹಾಳಾಗಿವೆ. ತುರ್ತಾಗಿ ಜಿಲ್ಲೆಯ ಎಲ್ಲ ಪಂಚಾಯಿತಿಗಳನ್ನು ಒಳಗೊಂಡು ಸರಿಯಾಗಿ ಸರ್ವೆ ಮಾಡಿ ತಾರತಮ್ಯ ಮಾಡದೆ ಕನಿಷ್ಠ ಕೃಷಿ ಬೆಳೆಗಳಿಗೆ ಎಕರೆಗೆ 25 ಸರ ಮೊಬೈಲ್ ಬರ್ಬೇಡ್ರಿ ಯಾರು ಮುಂದೆ ಬಂದ್ರಂದ್ರೆ ಬೇಕಂದ್ರೆ ಆಗ್ತಿತ್ತು ರೈಟ್. ಯಾಕಂದ್ರೆ ನಮ್ಮ ಜಿಲ್ಲೆಯೊಳಗೆ ಕ್ಯಾಬಿನೆಟ್ ಕಡಿಮೆ ನಮ್ಮ ಇಲ್ಲಿ ಏನು ಸಮಸ್ಯೆ ಅದ ಈ ಪ್ರಕಾರ ಆಗಬೇಕು ಅನ್ನುವಂಥ ಅಳಲು ತೋಡ್ಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಆ ಪ್ರಕಾರ ಮತ್ತು ಇದನ್ನು ಸರ್ಕಾರ ಸೀರಿಯಸ್ ಆಗಿದೆ.